ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗಿದೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಮಾಸ್ಟರ್ಸ್ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕವನ್ನು ಪಡೆಯಿರಿ. ಫೆಬ್ರವರಿ 10ರಂದು ಶುರುವಾಗುವ ಮಾಸ್ಟರ್ಸ್ ವಾಸ್ತು ತರಗತಿಗಳಿಗೆ ಹಿಂದೆ ನೋಂದಾಯಿಸಿ ಹಾಗೂ ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಹಾಗೆ ಫೆಬ್ರವರಿ 10ನೇ ತಾರೀಕು ನಮ್ಮ ವಾಸ್ತು ತರಗತಿ ಇರ್ತಕ್ಕಂಥದ್ದು. ಪುಸ್ತಕ ಉಚಿತವಾಗಿರುತ್ತೆ. ಪ್ರಿಂಟೆಡ್ ಪುಸ್ತಕ ಕೊಡ್ತೀವಿ. ಅದ್ರ ಜೊತೆಗೆ 6 ದಿವಸದ ಕ್ಲಾಸ್ ಇರುತ್ತೆ. 32 ಝೋನ್ದು ಹೈಯೆಸ್ಟ್ ಲೆವೆಲ್ ಆಫ್ ವಾಸ್ತು ತಿಳ್ಕೊಳ್ಳಿ. ಹಾಗೆ ಮಾರ್ಚ್ 15ನೇ ತಾರೀಕು ನಮ್ಮ 106ನೇ ಬ್ಯಾಚ್, ನಕ್ಷತ್ರ ನಾಡಿ 106ನೇ ಬ್ಯಾಚ್ ಶುರು ಆಗ್ತಕ್ಕಂಥದ್ದು. ಯಾರ್ಯಾರು ಅಸ್ಟ್ರಾಲಜಿ ಕಲ್ತಿಲ್ಲ, ಲಾಸ್ಟ್ ಟೈಮ್ ಮಿಸ್ ಆಗಿದೆ, ಖಂಡಿತ ಜಾಯ್ನ್ ಆಗ್ಬೋದು. ಜಾಯ್ನ್ ಆಗಿ. ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಜ್ಯೋತಿಷ್ಯದಲ್ಲಿ ಗುಡ್ ಟೈಮ್ ಬ್ಯಾಡ್ ಟೈಮ್ ಎರಡೇ ಇರೋದು. ದೋಷ ಅನ್ನೋದು ಇಲ್ಲ, ಪರಿಹಾರ ಅನ್ನೋದು ಕಷ್ಟ. ತುಂಬ ಜನ ಹೇಳ್ತಾರೆ ಪರಿಹಾರ ಅಂತ. ಪರಿಹಾರ ಎಲ್ಲ ಯಾವುದು ಚಾನ್ಸೇ ಇಲ್ಲ. ಇವತ್ತೇನಾದ್ರು ಪರಿಹಾರ ಅಂತ ಇದೆ ಅಂತ ನೀವೇನಾರು ಅನ್ಕೊಂಡಿದ್ದಿದ್ರೆ ಎಲ್ಲ ಪುರೋಹಿತರು, ಎಲ್ಲ ಜ್ಯೋತಿಷರು ಕೋಟ್ಯಾಧೀಶರು ಆಗ್ಬಿಡ್ತಾ ಇದ್ರು. ಅಷ್ಟೇ ಸಾಕಲ್ವಾ? ಅವ್ರಿಗೆ ಯಾವುದು ತೊಂದರೆನೇ ಇರ್ತಾ ಇರಲಿಲ್ಲ. ಯಾವ ಅಸ್ಟ್ರಾಲಜರ್ಸು, ಯಾವ ಒಂದು ಅರ್ಚಕರಾಗಿರ್ಬೋದು, ಪುರೋಹಿತರಾಗಿರ್ಬೋದು, ಅಥವಾ ಜ್ಯೋತಿಷ ಹೇಳೋರು ಎಲ್ಲರೂ ಕೂಡ ಟಾಪಲ್ಲಿ ಇರ್ತಾ ಇದ್ರು. ಅವ್ರನ್ನ ಮುಟ್ಟಕ್ಕೂ ಆಗ್ಬಿಡೋದು, ಆ ಒಂದು ಲೆವೆಲ್ಗೆ ಹೋಗ್ತಾ ಇದ್ರು. ಅದೆಲ್ಲ ಸುಳ್ಳು. ಕರ್ಮನ ಬದಲಾಯಿಸಕ್ಕಾಗಲ್ಲ. ಪಾಯಿಂಟ್ ನಂಬರ್ 1 ತಿಳ್ಕೊಳ್ಳಿ. ಕರ್ಮನ ಬದಲಾಯಿಸಕ್ಕಾಗೋದಿಲ್ಲ. ಹಾಗೆ ಏನು ಹಣೆ ಬರ ಇದೆಯೋ ಅದನ್ನ ನಾವು ಬದಲಾಯಿಸಕ್ಕಾಗಲ್ಲ. ಹೋಗ್ತಕ್ಕಂಥ ದಾರಿಲಿ ಸ್ವಲ್ಪ ಸಾಂತ್ವನ ಅಂತ ಹೇಳ್ತೀವಿ, ಕಾನ್ಸಲೇಷನ್ ಅಥವಾ ಹೇಳ್ತಾರೆ, ಕಾನ್ಸಲೇಷನ್ ಪ್ರೈಸ್ ಬರುತ್ತಲ್ಲ, ಆ ಥರ ಸಾಂತ್ವನ, ಅದು ಮಾತ್ರನೇ ಸಾಧ್ಯ. ಯಾವಾಗ ಈ ಟೈಮ್ ಸರೋಗುತ್ತೆ ಅಂತ ಕೇಳಕ್ಕೆ ಜ್ಯೋತಿಷ್ರ ಹತ್ರ ಹೋಗ್ಬೇಕೇ ಹೊರತು ಪರಿಹಾರಕ್ಕೆ ಏನಾರು ಹೋದ್ರೆ ಸ್ವಲ್ಪ ಕಷ್ಟನೇ. ಲೈನ್, ಯಾವ ಲೈನ್ ಒಳ್ಳೇದು, ನಮ್ಗಿಂತ ಲೈನ್ ಒಳ್ಳೇದಾ, ಆ ಲೈನ್ ತೋರಿಸುತ್ತೆ. ಆ ಲೈನ್ಗೆ ಹೋಗಿ ಒಳ್ಳೇದಾಗುತ್ತೆ. ಒಂದು ಲೈನಲ್ಲಿ ಹೋಗ್ಬಿಟ್ಟಿದೀವಿ, ಅದಕ್ಕೆ ಪರಿಹಾರ ಕೊಡಿ, ಸಾಧ್ಯವೇ ಇಲ್ಲ. ಪರಿಹಾರ ಸಾಧ್ಯನೇ ಇಲ್ಲ. ನಮ್ಮ ಹಿಂದೂ ಸನಾತನ ಧರ್ಮ ಆಧ್ಯಾತ್ಮಿಕಕ್ಕೆ ಒಳಗಾಗಿರ್ತಕ್ಕಂಥದ್ದು. ಇವತ್ತೆಲ್ಲ ನೀವು ನೋಡಬಹುದು, ಅನೇಕ ಲಕ್ಷಾಂತರ ಜನ ಕುಂಭಮೇಳಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲರೂ 24/7 ಅಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ಯಾರ್ಯಾರು ಬೇರೆ ಬೇರೆ ಇರ್ತಕ್ಕಂಥ ಸಾಧ್ವಿಗಳು, ಸಾಧುಗಳು, ಪಾಮರರು, ಸಂತರು, ಎಷ್ಟೋ ಜನ ಹೋಗ್ತಾ ಇದ್ದಾರೆ. ದೇವರ ಒಂದು ವಿಚಾರದಲ್ಲಿ, ಆಧ್ಯಾತ್ಮಿಕ ವಿಚಾರದಲ್ಲಿ ಹೋಗ್ತಾ ಇದ್ದಾರೆ. ಸೊ ಈ ಕಡೆ ಸೈಡ್ ಏನಾಗುತ್ತೆ, ನಮಗೆ ದೇವರು ನಂಬಿಕೆ, ಅದರಿಂದ ನಮ್ಗೆ ಒಳ್ಳೇದಾಗತ್ತೆ ಅಂತಕ್ಕಂಥ ಒಂದು ವಿಚಾರನ ತೆಗೆದಾಕಿ, ಯಾರ್ಯಾರು ಸಾಧುಗಳಿರ್ತಾರೆ ಅವ್ರನ್ನೆಲ್ಲ ದೇವ್ರು ಮೆಚ್ಚಿಬಿಟ್ಟು ಅವ್ರಿಗೆಲ್ಲ ಒಂದೊಂದು ಬಂಗ್ಲೆ ತಗೊಳಪ್ಪ, ನನಗೆ ಇಷ್ಟೊಂದು ಕೊಂಡಾಡ್ತದೆ ತಗೊಳಪ್ಪ ಅಂತ ಹೇಳಿ ಅವ್ರನ್ನ ಯಾಕೆ ಕಾಡಲ್ಲಿ ಮೇಡಲ್ಲಿ ಬಿಡಬೇಕು, ಅವ್ರನ್ನ ಯಾಕೆ ಹಿಮಾಲಯದಲ್ಲಿ ಇರಬೇಕು? ಆಧ್ಯಾತ್ಮಿಕ ಅಂತಂದ್ರೆ ಎಲ್ಲವನ್ನೂ ತ್ಯಜಿಸುವಂಥದ್ದು. ಯಾವುದೂ ಕೂಡ ಅಲ್ಲಿ ಈ ಮಟೀರಿಯಲ್ ಅಂತ ನಾವೇನ್ ಕರಿತೀವಿ, ವಸ್ತುಸ್ಥಿತಿ ಅಂತ ಏನ್ ಕರಿತೀವಿ, ಇಹಲೋಕದ ವಿಚಾರಗಳು ಬರೋದೇ ಇಲ್ಲ. ದೇವರ ಆರಾಧನೆ ಮಾಡಿದ್ರೆ ನನ್ನ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ ಅನ್ನೋ ಭ್ರಮೇಲಿ ನಾವಿದೀವಿ. ದೇವರಿಗೆ ಆರಾಧನೆ ಅಥವಾ ಆಧ್ಯಾತ್ಮಿಕಕ್ಕೆ ಹೋದ್ರೆ ಅಲ್ಲಿ ಆಶೀರ್ವಾದ ಮಾಡೋದೆ ಎಲ್ಲ ಬಿಟ್ಬಿಟ್ ಬಾ, ಎಲ್ಲ ಸಂಸಾರ ಎಲ್ಲ ಬಿಟ್ಬಿಟ್ ಬಾ. ಯಾಕಂದ್ರೆ ಅವೆಲ್ಲ ಶಾಶ್ವತ ಇಲ್ಲ. ಇಸ್ಕಾನ್ ಆಗಲಿ ಅಥವಾ ಕೃಷ್ಣ ಕಾನ್ಶಿಯಸ್ ಆಗಲಿ, ಅವರೆಲ್ಲ ಅಷ್ಟೇನೆ ಹೇಳೋದು. ಅವ್ರ ಹತ್ರ ಹೋದ್ರು ಅಷ್ಟೇ, ಲವ್ ಕೃಷ್ಣ ಅಷ್ಟೇ, ಇನ್ನೇನಿಲ್ಲ. ಲಿವ್ ಎವ್ರಿಥಿಂಗ್ 24/7 ಲವ್ ಹಿಮ್. ಭಗವದ್ಗೀತೆಯಲ್ಲಿ ಬರೆದಿರೋದು ಇದೇನೆ.
ನೀವು ಪೂರ್ತಿ ಭಗವದ್ಗೀತೆ ಕರೆಕ್ಟಾಗಿ ಒಂದು 10 ಸತಿ ಓದಿ, ಅರ್ಥ ಆಗ್ಬಿಡುತ್ತೆ. 10 ಟೈಮ್ಸ್ ಓದಿ. ಇಹ ಸಂಸಾರೇ ಬಲು ದುಃಖ ಹಾರೆ. ಸೊ ಸಂಸಾರ ಅಂತಕ್ಕಂಥದ್ದೇ ದುಃಖ. ದೇವರ ಮರೆ ಹೋದ್ರೆ ಆಶೀರ್ವಾದ ಮಾಡಲ್ಲ. ನಿನ್ನ ಕರ್ಮಕ್ಕೆ ಒಬ್ಬರನ್ನ ಚೆನ್ನಾಗಿಟ್ಟಿರ್ತೀನಿ, ಒಬ್ಬರನ್ನ ಚೆನ್ನಾಗಿಟ್ಟಿರಲ್ಲ. 90.90% ಅಲ್ಲಿ 90%ಗೆ 90% ಅಥವಾ 100 out of 100% ಹೇಳ್ತೀನಿ, ದಿ ಮೋಸ್ಟ್ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಇದೆಯಲ್ಲ, ಒಂದು 10 ಲಕ್ಷದಲ್ಲಿ ಒಂದು 10 ಜನ ಇರ್ಬೋದು ಅಷ್ಟೇ ಕಪಲ್ಸ್, ದಿ ಮೋಸ್ಟ್ ಹ್ಯಾಪಿಯೆಸ್ಟ್ ಕಪಲ್. ಅದರಲ್ಲಿ ಬಹುತೇಕ ದುಡಿದ್ರೆ ಮಾತ್ರ ಜೊತೆಲಿ ಇರ್ತಾರೆ. ದುಡಿದೇ ಇದ್ರೆ ಇರ್ತಾರಾ? ದುಡಿದ್ರೆ ಮಾತ್ರ ಜೊತೆಲಿ, ದುಡಿದೇ ಇದ್ರೆ ಇರೋಲ್ಲ. ತಂದು ಹಾಕಿದ್ರೆ ಮಾತ್ರ ಜೊತೆಲಿ ಇರ್ತಾರೆ, ತಂದು ಹಾಕಿಲ್ಲ ಅಂದ್ರೆ. ನೋಡ್ಕೊಂಡ್ರೆ ಮಾತ್ರ ಇರ್ತಾರೆ, ನೋಡ್ಕೊಂಡಿಲ್ಲ ಅಂದ್ರೆ. ಒಳ್ಳೆ ಚೆನ್ನಾಗಿ ಮಾತಾಡಿದ್ರೆ ಮಾತ್ರ ರೆಸಿಪ್ರೊಕೇಟ್ ಮಾಡ್ತಾರೆ, ಮಾತಾಡಿಲ್ಲ ಅಂದ್ರೆ. ಸ್ವಲ್ಪ ಯೋಚನೆ ಮಾಡಿ. ಮ್ಯಾರೇಜ್ ಅಂತಕ್ಕಂಥದ್ದು ಇಟ್ಸ್ ಎ ಗಿವ್ ಅಂಡ್ ಟೇಕ್. ಭಗವಂತ ಅದರೊಳಗಡೆ ಮಧ್ಯದಲ್ಲಿ ಬಂದು ನಾನು ಪೂಜೆ ಮಾಡ್ತೀನಿ, ನಮ್ಮಿಬ್ಬರದ್ದು ಗಿವ್ ಅಂಡ್ ಟೇಕ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡಿಸ್ಬಿಡು ಮಾಡಲ್ಲ. ಅದು ನಿನ್ನ ಕರ್ಮಕ್ಕೆ ಅವ್ರು ಸಿಕ್ಕಿರೋದು, ಅವರ ಕರ್ಮಕ್ಕೆ ನೀವು ಸಿಕ್ಕಿರೋದು. ಮತ್ತೆ ಪೂಜೆ ಮಾಡೋದಕ್ಕೆ ತಕ್ಷಣ ಕರ್ಮ ಹೋಗುತ್ತೆ ಅಂತಂದ್ರೆ ಯು ಹ್ಯಾವ್ ಟು ಅಂಡರ್ಗೋ ದಟ್ ಪ್ರೋಸೆಸ್. ಇಟ್ ಹ್ಯಾಸ್ ಟು ಅಂಡರ್ಗೋ. ದಾಸಶ್ರೇಷ್ಠರು ಹೇಳಿರೋದು ಒಂದೇನೆ. ಏನಂತ ಹೇಳಿದ್ರು? ದಾಸರು ಹೇಳಿರೋದು ಒಂದೇ, ನಿಮ್ಮ ಕರ್ಮನ ಅನುಭವಿಸ್ಲೇಬೇಕು. ಅದು ನಾನಾದರೂ ಅಷ್ಟೇ, ನಾನೆಂಥ ದೇವರ ಉಪಾಸಕ ಆದರೂ ಅಷ್ಟೇನೆ. ಐ ಕ್ಯಾನ್ ನಾಟ್ ಸ್ಟಾಪ್ ಇಟ್. ತುಂಬ ಶ್ರೇಷ್ಠವಾಗಿರ್ತಕ್ಕಂಥವ್ರು ಅಂದರೆ ದೇವರ ಶಕ್ತಿ ಬಲ್ಲವರು, ಆ ದೇವರ ಆಟ ಬಲ್ಲವರು. ಬೇಕಾದರೆ ಅವರು ಪೋಸ್ಟ್ಪೋನ್ ಮಾಡ್ಬೋದು, ಅವ್ರದ್ದು ಕರ್ಮಗಳನ್ನು ಪೋಸ್ಟ್ಪೋನ್ ಮಾಡಬಾರ್ದು. ಈ ಜನ್ಮದಲ್ಲಿ ಲಾಸ್ಟಲ್ಲಿ ಬರ್ಬೋದು, ಅಥವಾ ಮುಂದಿನ ಜನ್ಮದಲ್ಲಿ ಬೇಗ ಬರ್ಬೋದು. ರೂಲ್ ಒಂದೇ, ಕರ್ಮ ಕೆನಾಟ್ ಬಿ ಅವಾಯ್ಡೆಡ್. ಕರ್ಮ ಕೆನಾಟ್ ಬಿ ಅವಾಯ್ಡೆಡ್. ಎಸ್ಪೆಷಲಿ ನೀವು ಈ ಜನ್ಮದಲ್ಲಿ ಬರ್ತಕ್ಕಂಥ ಎಲ್ಲ ಕಷ್ಟಗಳನ್ನ ಮುಂದಿನ ಜನಕ್ಕೆ ಹಾಕಬೇಕು ಅಂತಂದ್ರೆ ನೀವು ತಪಸ್ ಮಾಡಬೇಕು, ಸಿಕ್ಕಾಪಟ್ಟೆ ತಪಸ್ ಮಾಡಬೇಕು. ಕಲಿಯುಗದಲ್ಲಿ ತಪಸ್ ಮಾಡಿದ್ರೂ ಕೂಡ ಟೈಮ್ ತುಂಬಾ ಶಾರ್ಟ್ ಇದೆ. ಯು ಕೆನಾಟ್. ಹೈಯೆಸ್ಟ್ 120 ವರ್ಷ ಬದುಕಬಹುದು. ಅದರಲ್ಲಿ ಬದುಕು ನಾವು ಮಾಡೋದೇ 20 ವರ್ಷ ತಗೊಳ್ಳಿ. ಯಾಕಂದ್ರೆ 20 ವರ್ಷ ಓದ್ತಾ ಇರ್ತೀವಿ, ಡಿಗ್ರಿ ಮಾಡ್ತಾ ಇರ್ತೀವಿ. ಇನ್ನು ಸಂಸಾರಕ್ಕೆ ಎಂಟ್ರಾಗಿ ಮನೆ ಕಟ್ತೀವಿ, ಮಕ್ಕಳು ನೋಡ್ಕೊಳ್ತೀವಿ, ಅದು ಮಾಡ್ತೀವಿ ಅಂದ್ರೆ 20ರಿಂದ 40 ಮುಗಿದೇ ಹೋಯ್ತಲ್ವಾ. 40 ಆಗೋಷ್ಟಕ್ಕೆ 80% ಮುಗಿದೋಯ್ತು. ಇನ್ನು ನೆಕ್ಸ್ಟ್ 20 ಅದೇನು ಸರಿಯುತ್ತೋ ಸರಿ ಇಲ್ವೋ ಅದನ್ನ ಸರಿ ಮಾಡ್ಕೊಂಡಾಗದೆ ನೆಕ್ಸ್ಟ್ 20. ಜೀವನ ಇರೋದೇ 320s ಅಲ್ಲಿ. ಫಸ್ಟ್ 20 ಅದ್ಭುತ. ಯಾಕಂದ್ರೆ ಯಾರೋ ಒಬ್ರು ತಂದೆ ತಾಯಿ ನೋಡ್ಕೊಳ್ತಾರೆ, ಇನ್ನೊಬ್ರು ಯಾರು ನೋಡ್ಕೊಳ್ತಾ ಇರ್ತಾರೆ. ನಾವು ಏನೋ ಮಾಡಬೇಕು ಅಂತ ಫೈಟ್ ಮಾಡ್ತಾ ಇರ್ತೀವಿ, ಹೋಗ್ತೀವಿ, ಜವಾಬ್ದಾರಿ ಇರಲ್ಲ. ಫಸ್ಟ್ ಸೆಟ್ ಆಫ್ 20. ನೆಕ್ಸ್ಟ್ ಸೆಟ್ ಆಫ್ 20 ಒಳ್ಳೆಯವ್ರು ಸಿಗ್ತಾರ, ಅವ್ರ ಜೊತೆ ನಾವು ಹಂಗಿರ್ಬೇಕು ಅನ್ನೋ ಅಷ್ಟಕ್ಕೆ ಅಲ್ಲಿ ಏನೋ ಒಂದು ರೋಸಾಗಿ 40 ಬರೋ ಅಷ್ಟಕ್ಕೆ ಸಂಸಾರ ಅಥವಾ ಅಟ್ಯಾಚ್ಮೆಂಟು ಡಿಟ್ಯಾಚ್ಮೆಂಟ್ ಆಗೋಗಿರುತ್ತೆ. 40ರಿಂದ 60 ಆ 20ರಿಂದ 40 ಆಗಿರೋದ ರಿಪೇರಿಯಲ್ಲೇ ಹೊಟ್ಟೋಗುತ್ತೆ, ಒಂದು ಕರೆಕ್ಷನ್ ಅಲ್ಲೇ ಹೊಟ್ಟೋಗುತ್ತೆ. 60ಕ್ಕೆ ಅರಳೋ ಮರಳೋ ಬಂದಾಗ ಕರೆಕ್ಷನ್ ಮಾಡ್ಕೊಳ್ಳೋಣ ಅಂತಂದ್ರೆ ಆಸೆ ಹೊಟ್ಟೋಗಿರುತ್ತೆ. 60ರಿಂದ 80 ಏನಿರುತ್ತೆ ಆಸೆ? ಎಲ್ಲ ಮುಗಿದೋದ್ಮೇಲೆ ಏನು ಆಸೆ? ಸೊ 20 to 40, 40 to 60 ಮೋಸ್ಟ್ ಡೇಂಜರಸ್. ಇನ್ನಿರೋದೇ ಅಷ್ಟು ಜೀವನ. ಇನ್ನು ಅದರಲ್ಲಿ ನಾವು ತಪಸ್ ಮಾಡ್ಕೊಂಡು ಕೂತ್ಕೊಂಡು ನನಗೆ ಒಳ್ಳೆ ಗಂಡ ಸಿಕ್ಕಿರ್ಲಿ, ನನಗೆ ಒಳ್ಳೆ ಹೆಂಡತಿ ಸಿಕ್ಕಿರ್ಲಿ, ನನ್ನ ಸಂಸಾರ ಚೆನ್ನಾಗಿರ್ಲಿ, ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಂಡ ಬದಲು ಈ ಕೃಷ್ಣ ಏನ್ ಹೇಳ್ತಾನೆ ಅಂತಂದ್ರೆ, ವೆರಿ ಇಂಪಾರ್ಟೆಂಟ್ಲಿ, ನೀನು ಅಷ್ಟೆಲ್ಲ ಟೈಮ್ ವೇಸ್ಟ್ ಮಾಡೋ ಬದಲು ಹೆಂಗಿದ್ರು ಇವೆಲ್ಲ ಹೋಗೋದೆ, ಇವತ್ತಲ್ಲ ನಾಳೆ ಹೋಗೋದೆ. ನಾವೆಲ್ಲ ಟ್ರಾವೆಲರ್ಸ್. ಯಾರೊಬ್ರು ಪರಿಚಯ ಆಗಿದ್ದಾರೆ, ಕಂಪಾರ್ಟ್ಮೆಂಟ್ ಅಲ್ಲಿ ಬಂದಿದ್ದಾರೆ, ನಿನ್ನ ಜೊತೆ ಕೂತಿದ್ದಾರೆ, ನಿನ್ನಲ್ಲೊಂದು ಏನೋ ಒಂದು ಕ್ರಿಯೆ ಆಗಿದೆ, ನಿನ್ನ ಕರ್ಮದಿಂದ ಮತ್ತೆ ಆ ನಿಮ್ಮ ಒಂದು ಮಕ್ಕಳ ಕರ್ಮದಿಂದ ಅವ್ರು ಹುಟ್ಟಿರ್ತಾರೆ, ನಿಮ್ ಜೊತೆಲಿ ಇರ್ತಾರೆ, ಅವರು ಇರ್ತಾರೆ, ಹೋಗ್ತಾರೆ, ಇಳಿದು ಹೋಗ್ತಾ ಇರ್ತಾರೆ. ನಿಮ್ಮ ಸ್ಟೇಷನ್ ಬಂದ ಮೇಲೆ ಇಳಿದು ಹೋಗ್ಲೇಬೇಕು, ಆ ಕಂಪಾರ್ಟ್ಮೆಂಟ್ ಇಳಿದು ಹೋಗ್ಲೇಬೇಕು. ನೀನ್ ಯಾರ ಜೊತೆ ಏನಾರು ಹೆಂಗಾರು ಇರು. ವೆನ್ ಯು ಆರ್ ಗೋಯಿಂಗ್ ಔಟ್ ಯು ವಿಲ್ ಗೋ ಅಲೋನ್. ವೆನ್ ಯು ಕಮ್ in life you are alone, when you go out you are alone.
ಈ ಮಧ್ಯದಲ್ಲಿರ್ತಕ್ಕಂಥ ಜಂಟಿನ ನೀವು ಮಾಡ್ಕೋಬೇಡ. ಬಂದಿದ್ದು ಅಲೋನು, ಹೋಗಿದ್ದು ಅಲೋನು. ಅದಕ್ಕೋಸ್ಕರ ನೀನು ಅಲೋನ್ ಆಗಿ ಪ್ರೇ ಮಾಡ್ಕೋ, ಅಲೋನ್ ಆಗಿ ನೆಮ್ಮದಿಯಾಗಿಡ್ಬೇಕು. ಸಿಂಗಲ್ ಬೆಸ್ಟ್. ಈ ಮಿಂಗಲ್ಲೇ ಪ್ರಾಬ್ಲಮ್, ಅದನ್ನೇ ಹೇಳಿದ್ದು. ಅದಕ್ಕೆ ಈ ಸಂಸಾರ ಅಂತಕ್ಕಂಥ ಒಂದು ವಿಚಾರ ಬಹಳ ಒಂದು ನೆಗೆಟಿವಿಟಿನೇ ಹೈ ಲೆವೆಲಲ್ಲಿ ಕೊಡುತ್ತೆ. ಯಾಕೆಂದ್ರೆ ಅದಕ್ಕೆ ಬೇರೆ ಬೇರೆ ಫ್ಯಾಕ್ಟರ್ಸ್ ಇದೆ, ಹೇಳ್ತೀನಿ. ಬಟ್ ಸ್ಟಿಲ್ ಮ್ಯಾರೇಜ್ ಈಸ್ ವೆರಿ ಇಂಪಾರ್ಟೆಂಟ್ ಅನ್ನೋದು ಯಾಕೆ ಅಂತಂದ್ರೆ, ಮಕ್ಕಳ ಏಳಿಗೆಗೆ ಅಂತ ಒಂದು ಫೈನಲ್ ಪಾಯಿಂಟ್ ಕೊಡ್ತಾರೆ. ಬಟ್ ಸ್ಟಿಲ್ ಮಕ್ಕಳ ಏಳಿಗೆ ಆದರೂ ಕೂಡ ಒಳ್ಳೆ ಸಂಸಾರದಲ್ಲಿ ಕೆಟ್ಟ ಮಕ್ಕಳು ಹುಟ್ಟಿದ್ದಾರೆ, ಸೊ ಕರ್ಮಫಲಕ್ಕೆ ಹೋಗುತ್ತೆ. ಅಥವಾ ಕೆಟ್ಟ ತಂದೆ ತಾಯಿಗಳು ಅವ್ರು ಸರಿಯಾಗಿ ನೋಡ್ಕೊಳ್ಳದೇ ಇರೋರಲ್ಲಿ ಕೂಡ ಒಳ್ಳೆ ಮಕ್ಕಳು ಹುಟ್ಟಿರ್ತಾರೆ. ಸೊ ಇಟ್ ಈಸ್ ಆಲ್ ಒಂದು ಪರ್ಮಿಟೇಷನ್ ಕಾಂಬಿನೇಷನ್ ಬರೋದ್ರಿಂದ ಅದನ್ನು ಸ್ವಲ್ಪ ಸೈಡ್ಗೆ ಇಟ್ಬಿಟ್ಟಿದ್ದಾರೆ. ಕೊನೆಗೆ ಭಗವಂತನನ್ನ ಪ್ರಾರ್ಥನೆ ಮಾಡಿಕೊಂಡು ನೆಮ್ಮದಿಯಾಗಿರಿ. ಲೀವ್ ಫಾರ್ ಟುಡೇ, ಲೀವ್ ಫಾರ್ ಪ್ರೆಸೆಂಟ್. ಹಿಂದೆ ಆಗಿರ್ತಕ್ಕಂಥ ಸಮಸ್ಯೆನ ತಲೆ ಕೆಡಿಸ್ಕೋಬೇಡಿ. ಯಾಕೆಂದ್ರೆ ಆ ಬಂದಿರತಕ್ಕಂಥ ದಾರಿಗೆ ಮತ್ತೆ ಹೋಗಲ್ಲ ನಾವು. ಹಿಂದೆ ಬಂದಿರತಕ್ಕಂಥ ಒಂದು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು, ಮತ್ತೆ ಆ ದಾರಿಗೆ ಹೋಗಲ್ಲ. ಹೊಸ ದಾರಿ ಹೋಗ್ತಾ ಇರುತ್ತೆ. ಹೊಸ ದಾರಿಲಿ ಹೊಸತನವನ್ನ ನೋಡಿಕೊಂಡು ಮುಂದೋಗೋದೆ ವಿಚಾರ. ಆ ಹೊಸ ದಾರಿಯನ್ನ ನಾವು ಯಾವ್ದಿದೆ ಅಂತ ನೋಡೋದೆ ಇಲ್ಲಿ ಬರ್ತೀವಿ. ದಟ್ ಈಸ್ ದಿ ಫೈನಲ್ ಡೆಸ್ಟಿನೇಷನ್, ಅಸ್ಟ್ರಾಲಜಿ. ಅಸ್ಟ್ರಾಲಜಿನೇ ನಕ್ಷತ್ರ ನಾಡಿ. ಕಲೀರಿ. ಕರೆಗಳನ್ನ ತಗೊಂಡು ಹೋಗೋಣ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ಹಲೋ. ಹೇಳಿ, ಕೇಳಿಸ್ತಾ ಇದೆ. ನಮಸ್ತೆ ಗುರುಜಿ, ನನ್ನ ಮಗಳ ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಹೇಳಿ. 21/5/1998. ಸಮಯ ಬೆಳಿಗ್ಗೆ 6:55. ಹುಟ್ಟಿದೂರು ಬೆಂಗಳೂರು. 21 ಮೇ 1998 ಬೆಳಿಗ್ಗೆ 6:55. ಕರೆಕ್ಟಾ? ಬೆಂಗಳೂರಲ್ಲಿ ಹುಟ್ಟಿದ್ದಾರೆ. ಮೀನ ರಾಶಿ ಬರ್ತಾ ಇದೆ. ಓಕೆ. ಪೂರ್ವ ಭಾದ್ರಪದ ನಕ್ಷತ್ರ. ಸದ್ಯಕ್ಕೆ ಈಗ 2037 ಬುಧ ದೇಶ ನಡೀತಾ ಇದೆ. 2027 ಶುಕ್ರ ಭುಕ್ತಿ. ಬುಧನ ಕಾಂಬಿನೇಷನ್ ಮತ್ತೆ ಶುಕ್ರನ ಕಾಂಬಿನೇಷನ್ ಮದುವೆ ಹೇಗಿದೆ ಅಂತ ನೋಡೋಣ. ಇಲ್ಲಿ ಕಾಂಬಿನೇಷನ್ ಅಲ್ಲಿ ನಮಗೆ ಬುಧ 11 ಬಂದಿದೆ. 11 ಕೆಳಗಡೆ 6-1-6. ಓಕೆ. ವೈವಾಹಿಕ ಜೀವನ ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ದಶ ಏನೋ ಪ್ರಮೋಟ್ ಮಾಡ್ತಾ ಇಲ್ಲ. ಇದಷ್ಟು ಚೆನ್ನಾಗಿಲ್ಲ ಇದು ದಶ. ಹಾಗೆ ಭುಕ್ತಿ ಮದುವೆಯನ್ನ ಕೊಡ್ತಕ್ಕಂಥದ್ದು. ಎಸ್, ಮದುವೆ ಕೊಡುತ್ತೆ. ಬಟ್ ಅದ್ರ ಎಂಡಲ್ಲಿ ಪ್ರೀತಿ ಇರಲ್ಲ. ಅಂತರ್ಭುಕ್ತಿಲಿ ನೆಕ್ಸ್ಟ್ ಕಾಂಬಿನೇಷನ್ 12-4 ಪ್ರಮೋಟ್ ಮಾಡುತ್ತೆ, 11-9 ಪ್ರಮೋಟ್ ಮಾಡುತ್ತೆ. ಮಂಗಳ ಭುಕ್ತಿಲಿ ಇಲ್ಲಿಂದ ಒಂದು 3-4 ತಿಂಗಳಲ್ಲಿ ಸೆಟ್ ಆಗುತ್ತೆ. ಶೀಘ್ರವಾಗಿ ಮದುವೆ ಕಾಂಬಿನೇಷನ್ ಮುಗಿಯುತ್ತೆ. ಮಾಡ್ಕೋಬಹುದು, ಯಾವುದೋ ರೀತಿ ತೊಂದರೆ ಇಲ್ಲ. ಇನ್ನು 1.5 ಇಯರ್ ಒಳಗಡೆ ಖಂಡಿತ ಆಗತ್ತೆ. ಬಟ್ ಆದ್ರೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗತ್ತೆ. ಅದನ್ನ ನಾವೇನು ಮಾಡಕ್ಕಾಗಲ್ಲ. ಯಾಕಂದ್ರೆ ಇವತ್ತಿನ ದಿವಸ ತುಂಬಾ ಜನ ಕನ್ಸಲ್ಟೇಷನ್ ವಿಚಿತ್ರವಾಗಿ ಕೇಳ್ತಾರೆ ಪಬ್ಲಿಕ್. ವೈವಾಹಿಕ ಜೀವನ ಚೆನ್ನಾಗಿಲ್ಲ, ಸ್ವಲ್ಪ ನೋಡ್ಕೊಂಡು ಮಾಡಬೇಕು ಅಂತಂದ್ರೆ ಮ್ಯಾಚ್ ಮೇಕಿಂಗ್ ಈಸ್ ನಾಟ್ ದಿ ಸೊಲ್ಯೂಷನ್. ಅಂಡರ್ಸ್ಟ್ಯಾಂಡಿಂಗ್ ದಿ ಕ್ವಾಲಿಟೀಸ್ ಮತ್ತೆ ಆ ಕಡೆ ಕ್ವಾಲಿಟೀಸ್ ಇಬ್ರು ಕೂತ್ ಮಾತಾಡಿ ನಾವು ಚೆನ್ನಾಗಿರ್ಬೇಕು ಅಂತ ಹೇಳಿ ತುಂಬಾ ಮಾತಾಡೋದು ಬೇಕಾಗತ್ತೆ. ಅಂದ್ರೆ ಮೋರ್ ಆಫ್ ಡಿಸ್ಕಷನ್ ಅಂತ ಇಲ್ಲಿ ಕರಿತೀವಿ. ಆದ್ರೆ ಒಂದು ಸಮಸ್ಯೆ ಏನು ಅಂತಂದ್ರೆ, ಮದುವೆ ಆಗಿ 1 ವರ್ಷ 2 ವರ್ಷ ಸಮಸ್ಯೆ ಆದವರು ಬರ್ತಾರೆ. ವೈವಾಹಿಕ ಜೀವನ ಚೆನ್ನಾಗಿಲ್ಲ, ಸ್ವಲ್ಪ ಇಷ್ಟು ವರ್ಷ ಚೆನ್ನಾಗಿಲ್ಲ ಅಂದ್ರೆ ಫಸ್ಟೇ ಗೊತ್ತಿದ್ರೆ ನಾವು ಮಾಡ್ತಾ ಇರ್ಲಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಫಸ್ಟೇ ಚೆನ್ನಾಗಿಲ್ಲ ಅಂತಂದಾಗ ಮಾಡ್ತಾರೆ, ಮಾಡಾದ್ಮೇಲೆ ಚೆನ್ನಾಗಿಲ್ಲ ಅಂತಂದ್ರೆ ಫಸ್ಟೇ ಗೊತ್ತಿದ್ರೆ ಮಾಡಲ್ಲ ಅಂತಾರೆ. ಒಂದ್ ಸ್ವಲ್ಪ ಯಾಕೋ ನನ್ ಕನ್ಫ್ಯೂಷನ್ ಈ ವಿಚಾರದಲ್ಲಿ ಪಬ್ಲಿಕ್ ಇಂದ. ಅವ್ರಿಗೆ ಈಗ ಸದ್ಯಕ್ಕೆ ಏನ್ ಗೊತ್ತಾ, ನಾನು ಹೇಳ್ತಾ ಇರೋದೆಲ್ಲ ತಲೆಗೆ ಹೋಗಲ್ಲ, 100% ಹೋಗಲ್ಲ. ಅವ್ರು ಫಸ್ಟ್ ಹೋಗೋದೇನ್ ಗೊತ್ತಾ, ಮದುವೆ ಟೈಮ್ ಹೇಳ್ರಿ ಸಾಕು, ಆಮೇಲೆ ನೋಡ್ಕೋತೀವಿ, ನಾವು ಕರೆಕ್ಟಾಗಿ ನೋಡೇ ಮಾಡ್ತೀವಿ, ನಾವೆಲ್ಲ ಗಣಗಳು ಕೂಡ ಮಾಡ್ತೀವಿ, ನಾವು ಹಂಗ್ ಮಾಡ್ತೀವಿ, ಮನೆತನ ನೋಡ್ ಮಾಡ್ತೀವಿ, ನಾವುಗಳೆಲ್ಲ ದೇವ್ರಿಗಿನ ದೊಡ್ಡವರು. ಇದನ್ನೆಲ್ಲ ನೋಡ್ ಮಾಡಿರೋರೆ ಪಾತಾಳಕ್ಕೆ ಹೋಗಿದ್ದಾರೆ, ಲಕ್ಷಗಟ್ಟಲೆ ಖರ್ಚು ಮಾಡಿ ಕೋರ್ಟ್ ಅಲಿತಾ ಇದ್ದಾರೆ. ಸೊ ವೆರಿ ಕೇರ್ಫುಲ್. ಹಣೆ ಬರಹ ಬರ್ದಿರುತ್ತೆ. ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ಹಲೋ. ಹೇಳಿ, ಕೇಳಿಸ್ತಾ ಇದೆ, ಹೇಳಿ ಬೇಗ. ನಾವು ವಿಠಲ್ ಅಂತೇಳಿ ಗುರುಜಿ. ಹಾ. ಹುಬ್ಳಿಂದ ಕಾಲ್ ಮಾಡ್ತಾ ಇರೋದು ಗುರುಜಿ. ಹಾ ಹೇಳಿ. ನನ್ ಸ್ವಲ್ಪ ಬಿಸ್ನೆಸ್ ಬಗ್ಗೆ ಕೇಳ್ಬೇಕಿದೆ ಗುರುಜಿ. ಅಡೆತಡೆಗಳು ಬಹಳ ಆಗ್ತಾ ಇದಾವೆ. ಬಿಸ್ನೆಸ್ ಅಲ್ಲ, ಹಾ ರೀ. ಅಡೆತಡೆಗಳು. ಏನ್ ಕೆಲಸ ಮಾಡ್ತೀವಲ್ರಿ ಗುರುಜಿ, ಅವು ಯಾವ ಸಕ್ಸಸ್ ಆಗ್ತಾ ಇಲ್ಲ. ನಾವು ಎಷ್ಟೋ ಸಂಪಾದನೆ ಮಾಡಿದ್ರು ದುಡ್ಡು ಹೋಗ್ತಾ ಇಲ್ಲ.
ಓಕೆ, ಏನು ಈಗ ಪ್ರಶ್ನಾಶಾಸ್ತ್ರ ಹಾಕ್ಲಾ ಏನು ಹೆಂಗೆ? ಅದರಿ ಗುರುಜಿ, ನಮ್ದು ಈಗ ನಾವ್ ಏನ್ ಬಿಸ್ನೆಸ್ ಮಾಡಿದ್ದು ದುಡಿತಾ ಇಲ್ಲ ನಮ್ ಕೈಲಿ. ನಾವು ಮಾಡಿದ್ದೆಲ್ಲ ಏನ್ ಹಂಗ ಹೋಗ್ತಾ ಇದೆ ಗುರುಜಿ, ಏನ್ ಕೂಡಿಡಕ್ ಆಗ್ತಾ ಇಲ್ಲ. ಏನ್ ಬಿಸ್ನೆಸ್ ಮಾಡ್ತೀರಾ? ನಾನು ಆಟೋ ಓಡಿಸ್ತೀನಿ ಗುರುಜಿ. ಓಕೆ, ಒಳ್ಳೇದು. ನೆಕ್ಸ್ಟ್ ಆಮೇಲೆ ಅದ್ ಬಿಟ್ರೆ ಇನ್ನೇನ್ ಬಿಸ್ನೆಸ್ ಮಾಡ್ತೀರಾ? ಏನಿಲ್ಲ ಗುರುಜಿ, ಅದ ಆಟೋನೇ ಮಾಡ್ತೀನಿ ಗುರುಜಿ. ನಾನ್ ದಿನ 1000-1200 ಸಂಪಾದನೆ ಮಾಡಿದ್ರು ದುಡ್ಡು ನಿಲ್ತಾ ಇಲ್ಲ. ಅದಕ್ಕೆ ಇದಕ್ಕೆ ಖರ್ಚಾಗುತ್ತೆ. ಅಂದ್ರೆ ಆಟೋ ಓಡಿಸಿ ಸಂಪಾದನೆ ಮಾಡ್ತಾ ಇರೋ ದುಡ್ಡು ನಿಲ್ತಾ ಇಲ್ಲ. ಏನ್ ನಾವು ಈಗ ಏನ್ರ ಒಂದು ಬೇರೆ ಕೆಲಸ ಮಾಡಕ್ ಹೋದ್ರು ಅದಕ್ಕೆಲ್ಲ ಲೈಸೆನ್ಸ್ ಆಗಲ್ಲ. ಆಟೋ ಬಿಟ್ಬಿಟ್ಟು ಬೇರೆ ಏನ್ ಕೆಲಸ ಮಾಡ್ತೀರಾ? ಅಂದ್ರೆ ಈಗ ನಾವು ಏನ್ರ ಈಗ ನಾವು ಗೌರ್ಮೆಂಟ್ ಸ್ಕೀಮ್ ಆತ ಈಗ ಏನ್ರ ನಾವು ಈಗ ಒಂದು ಅಪ್ಲಿಕೇಶನ್ ಆಗಿರ್ತೀವಿ, ಹೌದು, ಯಾವ್ದು ಸಕ್ಸಸ್ ಆಗಲ್ಲ ಗುರುಜಿ. ಅಪ್ಲಿಕೇಶನ್ ಅಂದ್ರೆ ಬಾಳ ಆಗ್ತಾವ್ರಿ. ಅಪ್ಲಿಕೇಶನ್ ಅಂದ್ರೆ ಈಗ ನಾವ್ ಏನ್ರ ಈಗ ಗೌರ್ಮೆಂಟ್ ಜಾಬ್ ಆಗಲಿ, ಈಗ ನಾವು ಈಗ ನಮ್ಮನೆ ಈಗ ಡ್ರೈವಿಂಗ್ ಲೈಸೆನ್ಸ್ ಮಾಡ್ಸಕ್ ಹೋಗಿದ್ದೇರಿ. ಸರಿ, ಪ್ರಶ್ನಾಶಾಸ್ತ್ರ ಹಾಕಿ 1 to 241 ನೋಡೋಣ. ಅದ ನಮ್ದು ಡೇಟ್ ಆಫ್ ಬರ್ತ್ ಹೇಳ್ಬೇಕ್ರಿ ಜಿ. ಯಾವ್ದೋ ಒಂದು ಹೇಳಿ. 12-10-1993 ರೀ. 12-10-1993 ರೀ. ಸಮಯ ಗೊತ್ತಿಲ್ರಿ ಗುರುಜಿ. ಸಮಯ ಗೊತ್ತಿಲ್ಲ ಅಂದ್ರೆ ಏನ್ ಮಾಡೋದಿಲ್ಲಿ? ಈಗ ಇಷ್ಟೊತ್ತವರೆಗೂ ಪ್ರಶ್ನಾಶಾಸ್ತ್ರ ಹಾಕಿ ಅಂದ್ವಿ, ನಮ್ ಡೇಟ್ ಆಫ್ ಬರ್ತ್ ಅಲ್ಲಿ ನೋಡಿ ಅಂದ್ರು. ಸೊ ಇಂಥವ್ರಿಗೆ ಟೋಪಿ ಹಾಕೋರು ಕರೆಕ್ಟಾಗಿ ಸಿಗ್ತಾರೆ, ಬೇಗ ಟೋಪಿ ಹಾಕ್ಸ್ಕೊತಾರೆ. ಯಾಕಂದ್ರೆ ಇಂಥವ್ರು ಸಿಗಬೇಕು ನಮ್ಮ ಕಲಿಯುಗದಲ್ಲಿ. ಸರಿಯಾಗಿ ನಿಮ್ಗೆ ಆ ದೋಷ ಈ ದೋಷ ಮಠ ಮಂತ್ರ ಆಗಿದೆ, ಅದಾಗಿದೆ ಇದಾಗಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಜ್ಯೋತಿಷ್ಯ ಉದ್ಧಾರ ಆಗಿಲ್ಲ. ಇಂಥವ್ರು ಸಿಕ್ಕದಾಗೆ ನಾನು ಕರೆಕ್ಟಾಗಿ ಹೇಳ್ತೇನೆ ಪ್ರಶ್ನಾಶಾಸ್ತ್ರ ಹಾಕಿಂತ ಅವ್ರು ಕೇಳಲ್ಲ. ಅವ್ರು ಡೇಟ್ ಆಫ್ ಬರ್ತ್ ಹಾಕಿದ್ರೆ ಅಲ್ಲಿ ಟೈಮ್ ಇಲ್ಲ ಅಂತಾರೆ. ಸ್ವಲ್ಪ ಅಲ್ಲಿ ಯಾವುದೋ ಗ್ರಹಗಳು ಸ್ವಲ್ಪ ಅವ್ರ ತಲೆಯಲ್ಲಿ ಹುಳ ಬಿಟ್ಕೊಂಡಿದೆ. ಮೋಸ್ಟ್ಲಿ ಅವರೆಲ್ಲೋ ಸ್ವಲ್ಪ ಮೋಸ ಹೋಗ್ತಾರೆ, ಗ್ಯಾರಂಟಿ. ಇದು ನನ್ನ ಭವಿಷ್ಯ. ಅವ್ರು 100% ದುಡ್ಡು ಹಾಳು ಮಾಡ್ಕೊಂಡಿದ್ದಾರೆ, ಜೋರಾಗಿ ಹಾಳು ಮಾಡ್ಕೋತಾರೆ. ನೆಕ್ಸ್ಟ್ ಇದು 100% ಅದು ಜ್ಯೋತಿಷದಲ್ಲೇ ಹಾಳು ಮಾಡ್ಕೋತಾರೆ. ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ನಮಸ್ಕಾರ, ಹೇಳಿ ಬೇಗ. ಸರ್ ನಮ್ದು ಬಿಸ್ನೆಸ್ ಇದೆ ಸರ್. ಬಿಸ್ನೆಸ್ ಇದೆ? ಏನ್ ಬಿಸ್ನೆಸ್? ಮೆಡಿಕಲ್ ಸ್ಟೋರ್ ಸರ್. ಓಕೆ, ಹೇಳಿ. ಹಾ ಸರ್, ಸ್ವಲ್ಪ ಡಲ್ ಆಗಿದೆ ಅನ್ಸುತ್ತೆ. ಓಕೆ, ಹೇಳಿ. ಯಾವ್ದ್ರಲ್ಲಿ ಹಾಕ್ಬೇಕೀಗ? ಡೇಟ್ ಆಫ್ ಬರ್ತ್ ಟೈಮಿಂಗ್ ಗೊತ್ತಿಲ್ಲ ಸರ್, ಸಂಖ್ಯಾಶಾಸ್ತ್ರ ಹಾಕ್ಬಿಡ್ರಿ. ಪ್ರಶ್ನಾಶಾಸ್ತ್ರ 1 to 241 ನಂಬರ್ ಹೇಳಿ. ಸಂಖ್ಯಾಶಾಸ್ತ್ರ ಅಲ್ಲ ಸರ್, ಅದು ಎಲ್ಲ ತಪ್ಪು ಹೇಳ್ತೀರಿ ನೀವೆಲ್ಲ. ಪ್ರೋಗ್ರಾಮ್ ಕರೆಕ್ಟ್ ಆಗಿ ನೋಡಿ. ನಾವು ಜ್ಯೋತಿಷ್ಯ ಪ್ಯೂರ್ ಅಸ್ಟ್ರಾಲಜರ್. ಸಂಖ್ಯಾಶಾಸ್ತ್ರದವ್ರು ಬೇರೆ ದೊಂಬರಾಟ ಐಡಿಯಾ ಇಲ್ಲ, ಅದಕ್ಕೆ ಹೇಳಿದೆ ಅಷ್ಟೇ. ಆದ್ರೂ ಹೇಳ್ತೀನಿ ನಾನು, ಸಂಖ್ಯಾಶಾಸ್ತ್ರ ಅಂತ ಎಲ್ಲೂ ಇಲ್ಲ. ಸಂಖ್ಯಾಶಾಸ್ತ್ರದಲ್ಲ ದೊಂಬರಾಟ ಆಡ್ತಾ ಇದಾರೆ. ನಾವು ಅಸ್ಟ್ರಾಲಜಿ, ಪ್ರಶ್ನಾಶಾಸ್ತ್ರ. ಓಕೆ, 1 to 241 ನಂಬರ್ ಹೇಳಿ. 1 to 241 ನಂಬರ್ ಹೇಳಿ. 36. ಮತ್ತೆ ಸರ್ ಅಮೌಂಟ್ ಕೊಟ್ಟು ನೋಡೋಣ. ಬಿಸ್ನೆಸ್ ಅಂತ ಹಾಕಿ ನೋಡ್ತಾ ಇದ್ದೀನಿ, ಯಾವ ತರ ಬರುತ್ತೆ ನೋಡೋಣ. ಕೇಳಿರ್ತಕ್ಕಂಥ 7ನೇ ಮನೆ ನೋಡ್ತೀವಿ. ಬಿಸ್ನೆಸ್ ಸ್ವಲ್ಪ ಕಷ್ಟ, ಯಾಕೆಂದ್ರೆ ಕೇಳಿಸ್ತಾ ಇದೆಯಾ? ಓಕೆ. ನೀವು ಮಾಡ್ತಾ ಇರ್ತಕ್ಕಂಥ ಲೈನ್ ಓಕೆ, ನಾನು ಈ ಒಂದು ಕಾಂಬಿನೇಷನ್ ಅಲ್ಲಿ ಒಪ್ಕೊಳ್ತೀನಿ. ಮಾಡ್ತಾ ಇರ್ತಕ್ಕಂಥ ಲೈನ್ 12 ಇಸ್ ಓಕೆ. ಆದ್ರೆ ಈ 12 ನೀವು ಮಾಡ್ತಾ ಇರ್ತಕ್ಕಂಥ ಮೆಡಿಕಲ್ ಲೈನ್ ಇಸ್ ಅಲ್ಟಿಮೇಟ್. ಅದರಲ್ಲಿ ಏನೂ ಇನ್ನೊಂದು ತೊಂದರೆ ಇಲ್ಲ. ಆದ್ರೆ ಯಾವಾಗಲೇ 12 ಇಲ್ಲಿ ಅಂಡರ್ಗ್ರೌಂಡ್ ಅಲ್ಲಿ ಬರಬೇಕು, ಮೇಲ್ಗಡೆ 11 ಬರಬೇಕು. ಇಲ್ಲಿ ಮೇಲ್ಗಡೆ 11 ಬಂದು ಕೆಳಗಡೆ 11, ಮೇಲ್ಗಡೆ 12 ಬಂದು 11 ಬಂದ್ರೆ ಇದು ಡೌನ್ ಇನ್ ಬಿಸ್ನೆಸ್. ಈ ಬಿಸ್ನೆಸ್ ಮಾಡ್ತಾ ಇರೋದು ರೈಟ್ ವೇ, ಬಟ್ ಡೌನ್ ಇನ್ ಬಿಸ್ನೆಸ್. ಅಂದ್ರೆ ಎಷ್ಟೇ ಕೂತ್ಕೊಂಡ್ರು ಕೂಡ ನೀವು ಅಲ್ಲಿ ಆ ಕಂಪನಿಗಳಿಗೆ ದುಡ್ಡು ಕೊಡಕ್ಕಾಗಲ್ಲ, ಆ ಫಾರ್ಮಾ ಕಂಪನಿಗೆ ದುಡ್ಡು ಕೊಡಕ್ಕಾಗಲ್ಲ, ಕ್ರೆಡಿಟ್ ಉಳಿಸ್ಕೋತೀರಾ ಜಾಸ್ತಿ. ಇವೆಲ್ಲ ಕಾಂಬಿನೇಷನ್ಗಳು. ಅರ್ಥ ಆಯ್ತಾ? ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಸೊ ಸಾಧ್ಯವಾದಷ್ಟು ಎಷ್ಟು ಬರುತ್ತೋ ಅಷ್ಟನ್ನೇ ಮಾಡ್ಕೋಬೇಕು. ಯಾಕಂದ್ರೆ ಈ ಕಾಂಬಿನೇಷನ್ ಇರೋದೇ ಹಂಗೆ. ಇದು ಟ್ರೈಲರ್ ಆಫ್ ಯುವರ್ ಬಿಸ್ನೆಸ್. ಇದು ಟ್ರೈಲರ್ ಅಂತ ಕರಿತೀವಿ. ಟ್ರೈಲರ್ ಅಂದ್ರೆ ಒಂದು ನಿಮ್ಮ ಒಂದು ಬಿಸ್ನೆಸ್ ಹೇಗಿದೆ ಅಂತ ಇಲ್ಲಿ ನಮಗೆ ಈಸಿಯಾಗಿ ಐಡೆಂಟಿಫೈ ಆಗುತ್ತೆ. ಸೊ ಅಲ್ಲಿ ಕಾಂಪಿಟೇಷನ್ ಇದೆ ಅಂತ ತೋರಿಸುತ್ತೆ. ಯಾಕಂದ್ರೆ 8-11 ಇಸ್ ಆಲ್ಸೋ ಕಾಂಪಿಟೇಷನ್. ಅರ್ಥ ಆಯ್ತಾ? ಹೌದ್ರಿ. ನಿಮ್ಮ ಅಕ್ಕಪಕ್ಕನೇ ಇದೆಯೋ ಏನೋ ಗೊತ್ತಿಲ್ಲ, ನೀವ್ ಹೇಳ್ಬೇಕು. ಅಕ್ಕಪಕ್ಕ ಏನಿಲ್ಲ ಸರ್, ಅವ್ರ ಊರಲ್ಲಿ ಇದೆ ಸರ್ ಅಷ್ಟೇ. ಎಲ್ಲ ಊರಲ್ಲಿ ಕಾಂಪಿಟೇಷನ್ ಇದೆ. ಸದ್ಯಕ್ಕೆ ಶುಕ್ರದಶ ನಡೀತಾ ಇದೆ. ಶುಕ್ರದಶ ಪೂರ್ತಿ 12 ನಡೀದೆ. ಇದು 2038 ನಿಮಗೆ ಈ ಬಿಸ್ನೆಸ್ ಅಲ್ಲಿ ಜಾಸ್ತಿ ಇಲ್ಲ.
ಮನೆಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳೋ ಅಷ್ಟಿದೆ ಅಂತ ತೋರಿಸ್ತಾ ಇದೆ. ಓಕೆ ಸರ್, ಮತ್ತೆ ಏನ್ ನೀವು ಬಿಸ್ನೆಸ್ ಅನ್ಕೊಂಡಿರೋ ತರ ಏನು ಕಾರು ಬಂಗ್ಲೆ ಎಲ್ಲ ತಗೊಳಕ್ ಕಷ್ಟ. ಸರ್? ಏನ್ ಬಿಸ್ನೆಸ್ ಮಾಡಬೇಕು ಅಂತ ಇಲ್ಲಿ ಬಂದಿದೆ ಅಂದ್ರೆ ನಿಮ್ ಪ್ರಶ್ನೆ ಅದಿತ್ತು ಅಂತಂದ್ರೆ ಕಸ್ಪ್ 10 ನೋಡ್ತೀನಿ, ಅದ್ರಲ್ಲಿ ಏನಾದ್ರು ಕೊಟ್ರೆ ಸಜೆಸ್ಟ್ ಮಾಡ್ತೀನಿ, ಅದು ಕೊಟ್ಟಿಲ್ಲ ಅಂದ್ರೆ ಇಲ್ಲ. 12 ಇನ್ಶೂರೆನ್ಸ್ ಮಾಡ್ಬೋದು ಸರ್, ಅಥವಾ ಫಾರ್ಮಾ ಡಿಸ್ಟ್ರಿಬ್ಯೂಟರ್ ಮಾಡ್ಬೋದು. ಫಾರ್ಮಾ ಡಿಸ್ಟ್ರಿಬ್ಯೂಷನ್ ಗೊತ್ತಾ? ಹಾ ಸರ್ ಗೊತ್ತು. ಡಿಸ್ಟ್ರಿಬ್ಯೂಷನ್ ಮಾಡ್ಬೋದು, ನಿಧಾನಕ್ಕೆ ಚಿಕ್ಕದಾಗಿ ಮಾಡ್ಬೇಕು. 12th ಹೌಸ್ ಇಸ್ ಹೌಸ್ ಆಫ್ ಮೆಡಿಸಿನ್, 10th ಹೌಸ್ ನಿಮ್ಗೆ ಲಾಭ ಕೊಡುತ್ತೆ. ಫಾರ್ಮಾ ಡಿಸ್ಟ್ರಿಬ್ಯೂಷನ್ ಮಾಡಿ ದುಡ್ಡಿದ್ರೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಮತ್ತೆ ನಮಸ್ಕಾರ. ನಮಸ್ಕಾರ, ಮಾತಾಡಿ. ಲೈನಲ್ಲಿ ಇದ್ದೀರಾ? ಮಾತಾಡಿ. ನಮಸ್ತೆ ಗುರುಜಿ. ಹಾ, ಹೇಳಿ. ಗುರುಜಿ, ಮ್ಯಾರೇಜ್ ಬಗ್ಗೆ ಕೇಳಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ಕರೆಕ್ಟ್ ಇಲ್ಲ, ಪ್ರಶ್ನೆ 1 to 241 ನಂಬರ್ ಹೇಳಿ. 19 ಗುರುಜಿ. 19. 19 ಮ್ಯಾರೇಜ್. ಯಾವಾಗಲೂ ಫಸ್ಟು ನಮ್ಮ ನಕ್ಷತ್ರ ನಾಡಿಲಿ ಕಸ್ಪ್ ನೋಡಬೇಕು. ಕರ್ನಾಟಕದ ಇಡೀ ಯಾವುದೇ ಜ್ಯೋತಿಷ್ಯ ಕಳ್ಳ ಜ್ಯೋತಿಷ್ಯರು ಇದ್ದಾರೆ, ಕಸ್ಪ್ ನೋಡೋದೇ ಇಲ್ಲ. ಈ ಸಿಸ್ಟಮ್ ಅಲ್ಲಿ ಇವರಿಗೆ ವೈವಾಹಿಕ ಜೀವನ ಹೇಗಿರುತ್ತೆ ಅಂತ ಫಸ್ಟ್ ಇದು ಹೇಳ್ಬಿಡುತ್ತೆ. ಸ್ವಲ್ಪ 1 ಇದ್ರೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಒಂಟಿತನ ಕಾಡುತ್ತೆ. ಸಿಂಗಲ್ ಆಗಿ ನೀವು ಫೈಟ್ ಮಾಡಬೇಕಾಗತ್ತೆ ವೈವಾಹಿಕ ಜೀವನದಲ್ಲಿ. ಬಟ್ ಮ್ಯಾರೇಜ್ ಆಗುತ್ತೆ ಬಿಕಾಸ್ 9 ಇರೋದ್ರಿಂದ. ಪ್ಲಸ್ 1 ಈಸ್ ಬ್ಲೂ ಇನ್ ಕಲರ್. ಯಾವಾಗ ಮ್ಯಾರೇಜ್ ಆಗುತ್ತೆ ಅವಾಗ ದಶಾಭುಕ್ತಿ ನೋಡಬೇಕು. ಶುಕ್ರದಶಲಿ ಪ್ರಶ್ನೆ 2025 ಮಾರ್ಚ್ವರೆಗೂ ಮಂಗಳ, ಆಮೇಲೆ ರಾಹು. ಮಂಗಳ ರಾಹು ನೋಡ್ಕೊಂಡು ಹೋಗೋಣ. ಸದ್ಯಕ್ಕೆ ಮಂಗಳ 1912 ಕೊಡ್ತಾ ಇದೆ, 1911. ರಾಹು 11 ಕೊಡ್ತಾ ಇದೆ. ನೀವು ಅನ್ಕೊಂಡಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು 11 ಖಂಡಿತ ಆಗುತ್ತೆ. ಬಟ್ ಆದ್ರೆ ಅಬ್ಸ್ಟಕಲ್ಸ್ ಇದ್ದೇ ಇರುತ್ತೆ. ಈ ಇಯರ್ ಎಂಡ್ ಅಥವಾ ಮಾರ್ಚ್ ಒಳಗಡೆ ಮ್ಯಾರೇಜ್ ಗ್ಯಾರಂಟಿ ಆಗೇ ಆಗುತ್ತೆ, ಮುಗಿಯುತ್ತೆ. ಬಟ್ ಆದ್ರೆ ನೀವು ಒಂಟಿಯಾಗಿ ಫೈಟ್ ಮಾಡಬೇಕು. ಸಪೋರ್ಟ್ ಇಲ್ಲ. ತುಂಬಾ ಜನ ಮಾತಾಡ್ತಾ ಇರ್ತಾರೆ, ಫ್ಯಾಮಿಲಿ ಸಪೋರ್ಟ್ ಇಲ್ಲ, ಫ್ಯಾಮಿಲಿ ಸಪೋರ್ಟ್ ಇಲ್ಲ, ಫ್ಯಾಮಿಲಿ ಸಪೋರ್ಟ್ ಇಲ್ಲ, ನಾನೊಬ್ಬನೇ ದುಡಿತಾ ಇದ್ದೀನಿ, ನಾನೊಬ್ಬನೇ ಮಾಡ್ತಾ ಇದ್ದೀನಿ, ನಾನೊಬ್ಬನೇ. ಅವ್ರು ಯಾವ ತರ ಥಿಂಕ್ ಮಾಡಲ್ಲ ಅಂದ್ರೆ ಊಟ ಹಾಕೋದನ್ನು ಸಪೋರ್ಟ್ ಇಲ್ಲ ಅನ್ಕೊಂಡ್ಬಿಡ್ತಾರೆ. ಸ್ವಲ್ಪ ಅಂದ್ರೆ ಜನ ಊಟ ಹಾಕೋದು ಸಪೋರ್ಟ್ ಇಲ್ಲ, ಮನೆ ಕಾಯೋದು ಸಪೋರ್ಟ್ ಇಲ್ಲ, ಎಲ್ಲ ಆಟೋ ಮೋಡ್ ಓಡ್ತಾ ಇರುತ್ತೆ. ಸೊ ಎನಿಥಿಂಗ್ ಆ ಥರ ಒಂದು ಮೈಂಡ್ ಸೆಟ್ ಬರಬಾರ್ದು. ದಟ್ ಈಸ್ ವಾಟ್ ಹಾರೋಸ್ಕೋಪ್ ಹೇಳುತ್ತೆ. ಮದುವೆ ಈ ಇಯರ್ ಎಂಡ್ ಒಳಗಾಗುತ್ತೆ, ಒಳ್ಳೇದಾಗುತ್ತೆ. ನಮ್ಮ ಕ್ಲಾಸಿಗೆ ಸೇರ್ಕೊಳ್ಳಿ, ಕಾಂಬಿನೇಷನ್ ನೋಡ್ಕೊಳ್ಳಿ, ಎಂಥವ್ರನ್ನ ತಗೋಬೇಕು ಅನ್ನೋ ಪ್ರಶ್ನಾಶಾಸ್ತ್ರ ಹಾಕೊಳ್ಳಿ, ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. ಮದುವೆ ಆದಮೇಲೆ ಯಾವ ಊರಿಗೋದ್ರು ಯಾವ ದೇವ್ರ ಹತ್ರ ಹೋದ್ರು ಕಷ್ಟ. ಪ್ರಿಕಾಷನ್ ಬೆಟರ್ ದ್ಯಾನ್ ಕ್ಯೂರ್. ಸರ್ವೇ ಜನ ಸುಖಿನೋ ಭವಂತು. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ರಿ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗಿದೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಮಾಸ್ಟರ್ಸ್ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕವನ್ನು ಪಡೆಯಿರಿ. ಫೆಬ್ರವರಿ 10ರಂದು ಶುರುವಾಗುವ ಮಾಸ್ಟರ್ಸ್ ವಾಸ್ತು ತರಗತಿಗಳಿಗೆ ಇಂದೇ ನೋಂದಾಯಿಸಿ ಹಾಗೂ ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದರ ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋ ಇಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು
ತ್ರಿಶಕ್ತಿ ಇರ್ತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದ್ರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ನಮ್ಮ ಕೈಲಾಶ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜು ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಆಗ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ದೇವತಾ ವಾಹನಗಳಲ್ಲಿ ಗೂಬೆಯು ಶ್ರೀ ಮಹಾಲಕ್ಷ್ಮಿಯ ವಾಹನವಾಗಿದೆ. ಗೂಬೆಯು ಕತ್ತಲನ್ನು ಭೇದಿಸುವ ಶಕ್ತಿಯನ್ನು ಹೊಂದಿರುವುದರಿಂದ ಎಲ್ಲಾ ರೀತಿಯ ಆರ್ಥಿಕ ಸಮೃದ್ಧಿಯನ್ನು ಸೂಚಿಸುತ್ತದೆ. ಗೂಬೆಯ ಉಂಗುರವನ್ನು ಧರಿಸುವುದರಿಂದ ಉತ್ತಮ ಆರ್ಥಿಕ ಬೆಳವಣಿಗೆ ಮತ್ತು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಬಹುದಾಗಿದೆ. ಗೂಬೆಯ ಉಂಗುರಕ್ಕಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ಧನ್ಯವಾದ.